ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಒಂದು ಸಮಸ್ಯೆಯನ್ನು ಬಿಡಿಸೋಣ. ಇದರಲ್ಲಿ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕವನ್ನು ಕಂಡುಹಿಡಿಯುವುದು ಹೇಗೆ ಅಂತ ನೋಡೋಣ. ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ವರ್ಗಾಂತರಗಳು ಮತ್ತು ಆವೃತ್ತಿ ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ನಾವೇನು ಮಾಡಬೇಕು? ಎಕ್ಸ್ ಅಂದ್ರೆ ಮಧ್ಯಬಿಂದು, ಇನ್ನ ಎಫ್ ಅಂತಂದ್ರೆ ಆವೃತ್ತಿ, ಇದು ಸಿ ಐ ಅಂತೇಳಿ ಕ್ಲಾಸ್ ಇಂಟರ್ವಲ್ಸ್, ಫ್ರೀಕ್ವೆನ್ಸಿ, ಎಕ್ಸ್ ಅಂದ್ರೆ ಮಧ್ಯಬಿಂದು, ಎಫ್ ಆಫ್ ಎಕ್ಸ್ ಅಂದ್ರೆ ಎಫ್ ಇಂಟು ಎಕ್ಸ್ ಮತ್ತು ಸಿ ಎಫ್ ಅನ್ನು ಕಂಡುಹಿಡಿಯಬೇಕು. ಕೊಟ್ಟಿರುವಂತಹ ವರ್ಗಾಂತರಗಳನ್ನು ನೋಡ್ರಿ ಏನಿದೆ. 25ರಿಂದ 29 2, 20ರಿಂದ 24 3, 15ರಿಂದ 19 6, 10ರಿಂದ 14 5, 5ರಿಂದ 9 4. ಟೋಟಲ್ ಫ್ರೀಕ್ವೆನ್ಸಿ n ಈಕ್ವಲ್ ಟು ಎಷ್ಟಿದೆ? 20 ಇದೆ. ಇಲ್ಲಿ ಎಕ್ಸ್ ಕಂಡುಹಿಡಿಯಬೇಕಾಗಿತ್ತು ಅಂದ್ರೆ ಈಸಿ ವೇದಲ್ಲಿ ಏನು ಅಂತಂದ್ರೆ ವರ್ಗಾಂತರದ ಮೊದಲನೇ ಸಂಖ್ಯೆ ಮತ್ತು ವರ್ಗಾಂತರದ ಎರಡನೇ ಸಂಖ್ಯೆ ಎರಡನ್ನೂ ಕೂಡಿಸಿ ಡಿವೈಡೆಡ್ ಬೈ 2 ಮಾಡಬೇಕು. ಈಗ ನೋಡ್ರಿ 25 ಪ್ಲಸ್ 29 ಡಿವೈಡೆಡ್ ಬೈ 2. ಕೂಡಿಸೋದು ಎಷ್ಟಾಯ್ತ್ರಿ? 49 50 54 ಡಿವೈಡೆಡ್ ಬೈ 2. 2 ಒಂದಲೇ 2 4 2 14 ಅಂದ್ರೆ 27 ಅಂದ್ರೆ 27 ಮಧ್ಯಬಿಂದು. ನೆಕ್ಸ್ಟ್ ಎರಡನೇದು 22 17 12 ಮತ್ತೆ 7. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಅಂತ ಹೇಳಿ. ಎಫ್ ಆಫ್ ಎಕ್ಸ್ ಫ್ರೀಕ್ವೆನ್ಸಿ ಮತ್ತು ಆವೃತ್ತಿ ಸಂಖ್ಯೆಗಳನ್ನು ಏನು ಮಾಡಬೇಕು? ಗುಣಾಕಾರ ಮಾಡೋದು. 27 2 54, 22 3 66, 17 6 102, 12 5 60, 7 4 28. ಇದನ್ನು ಟೋಟಲ್ ಎಫ್ ಆಫ್ ಎಕ್ಸ್ ಅಂತ ಕರಿತೀವಿ. ಸಿಗ್ಮಾ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೂಡಿಸಬೇಕು. ಅಷ್ಟು ಕೂಡಿಸಿದ್ರೆ ಎಷ್ಟಾಗ್ತದೆ? 310. ಇನ್ನು ಸಿ ಎಫ್ ಅಂತಂದ್ರೆ ವರ್ಗಾಂತರವನ್ನು ಪ್ರಾರಂಭ ಮಾಡಿದ್ದು ಅಂತ ಹೇಳಿ, ಅಂದ್ರೆ ಯಾವ ಕಡೆಯಿಂದ ಯಾವ ಕಡೆ ಹೋಗಿದೆ, ಕೆಳಗಿನಿಂದ ಮೇಲೆ ಅಥವಾ ಮೇಲಿಂದ ಕೆಳಗೆ ಅಂತ ನೋಡಿದಾಗ ಇಲ್ಲಿ ಕೆಳಗಿನಿಂದ ಮೇಲೆ ಹೋಗಿದೆ. ಕೆಳಗಿನಿಂದ ಮೇಲೆ ಹೋಗಿದೆ ಅಂದ್ರೆ ಅದರ ಆವೃತ್ತಿ ಸಂಖ್ಯೆಯನ್ನು ಏನು ಮಾಡಬೇಕು? ಹಾಗೆ ಇರಬಹುದು. ಅಂದ್ರೆ 4ರಲ್ಲಿ ಮುಂದಿನ ಆವೃತ್ತಿ ಸಂಖ್ಯೆಗಳನ್ನು ಕೂಡಿಸ್ತಾ ಹೋಗ್ಬೇಕು. 4ರಲ್ಲಿ 8 ಕೂಡಿಸಿದ್ರೆ 9, 9ರಾಗ 6 ಕೂಡಿಸಿದ್ರೆ 15, 15ರಾಗ 3 ಕೂಡಿಸಿದ್ರೆ 18, 18ರಾಗ 2 ಕೂಡಿಸಿದ್ರೆ 20. ಹೀಗೆ ಆವೃತ್ತಿ. ಇನ್ನು ನೆಕ್ಸ್ಟ್ ಸರಾಸರಿ ಕಂಡುಹಿಡಿಯಬೇಕಾದ್ರೆ ಸರಾಸರಿ ನೋಡ್ರಿ ಏನು ಸೂತ್ರ? ಸಿಗ್ಮಾ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತೇಳಿ. ಸಿಗ್ಮಾ ಎಫ್ ಆಫ್ ಎಕ್ಸ್ ಎಷ್ಟಿದೆ? 310 ಡಿವೈಡೆಡ್ ಬೈ ಎನ್ ಅಂತಂದ್ರೆ 20. ಈ 0 ಗೆಟ್ ಕ್ಯಾನ್ಸಲ್. 31 ಇದೆ. 2 ಒಂದಲೇ 2 ಒಂದಲೇ 2 11 ಆಯ್ತು. 2 5 10 ಪಾಯಿಂಟ್ 2 5 10 ಅಂದ್ರೆ 15.5 ಏನೈತ್ರಿ? ಸರಾಸರಿ. therefore ಸರಾಸರಿ ಈಕ್ವಲ್ ಟು 15.5. ಇನ್ನ ಮಧ್ಯಾಂಕ ಕಂಡುಹಿಡಿಬೇಕು. ಮಧ್ಯಾಂಕ ಕಂಡುಹಿಡಿಯಬೇಕಾದ್ರೆ ಫಸ್ಟ್ n/2 ಮಾಡೋದು. n/2 ಅಂತಂದ್ರೆ ಎಷ್ಟಿದೆ? 20 ಇದೆ. n ಈಕ್ವಲ್ ಟು 20 ಡಿವೈಡೆಡ್ ಬೈ 2 ಅಂದ್ರೆ ಏನೈತ್ರಿ? 2 1 2 10 ಅಂದ್ರೆ 10 ಐತಿ. ಈ 10 ವರ್ಗಾಂತರದಲ್ಲಿ ಯಾವುದಕ್ಕೆ ನಿಯರೆಸ್ಟ್ ಅಂತೇಳಿ. ಈಗ ನಾವು ನೋಡಿದ ತಕ್ಷಣ 9ಕ್ಕೆ ನಿಯರೆಸ್ಟ್ ಅದ ಅಂತ ಅನಿಸುತ್ತೆ. ಬಟ್ 10ರ ಮೇಲ್ಗಡೆ ಇರುವಂತ ನಿಯರೆಸ್ಟ್ಗೆ ನಾವು ಹೋಗ್ಬೇಕು. ಹಾಗಾಗಿ ಇಲ್ಲಿ ಏನಿದೆ ಅಂದ್ರೆ 15 ನಿಯರೆಸ್ಟ್ ಇದೆ. ಅದಕ್ಕೆ ಏನ್ ಮಾಡೋಣ? ಮೊದಲೇ ಮಾರ್ಕ್ ಮಾಡ್ಕೊಳ್ಳೋಣ. ಅಂದ್ರೆ ಈ ವರ್ಗಾಂತರದಲ್ಲಿ ನಮ್ಮ ಮಧ್ಯಬಿಂದು ಬರಬಹುದು ಅಂತೇಳಿ ಮಾರ್ಕ್ ಮಾಡೋಣ. ಇನ್ನ ಏನು ನೋಡ್ರಿ ಏನೇನಿದೆ ಮುಂದೆ ಅಂತಂದ್ರೆ ಎಲ್ ಅಂತಂದ್ರೆ ವರ್ಗಾಂತರದ ಮೊದಲನೇ ಸಂಖ್ಯೆಯಲ್ಲಿ 0.5 ಅನ್ನು ಕಳೆಯಬೇಕು. ಯಾವ್ದ್ರಿ? ವರ್ಗಾಂತರ ನಾವು ಗುರುತಿಸಿದೀವಿ. ಆ ವರ್ಗಾಂತರದಲ್ಲಿ 0.5 ಅನ್ನು ಕಳಿಸಿದ್ರೆ ವರ್ಗಾಂತರದ ಕೆಳಮಿತಿ ಅಂತ ಕರಿತೀವಿ. ಇಲ್ಲಿ 15ರಲ್ಲಿ 0.5 ಕಳೆದ್ರೆ ಎಷ್ಟೈತ್ರಿ? 14.5. ಎಲ್ ಈಕ್ವಲ್ ಟು 14.5 ಅಂದ್ರೆ ವರ್ಗಾಂತರದ ಕೆಳಮಿತಿ ಅಂತ ಕರಿತೀವಿ. ಇನ್ನು ಸಿ ಎಫ್ ಅಂತಂದ್ರೆ ಯಾವ ವರ್ಗಾಂತರವನ್ನು ಗುರುತಿಸಿದ್ರಿ ಆ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿಗಳ ಮೊತ್ತ ಅಂತ ಕರಿತೀವಿ. ನೋಡ್ರಿ ಈ ವರ್ಗಾಂತರ ಸೂಚಿಸಿದೀವಿ. ಇದರ ಹಿಂದಿನ ಅಂತಂದ್ರೆ ಯಾಕಂದ್ರೆ ನಾವು ಕೆಳಗಿನಿಂದ ಮೇಲೆ ಹೋಗಿದ್ದೀವಿ, ಈ ವರ್ಗಾಂತರ ಗುರುತು ಮಾಡಿದ್ದೀವಿ. ಇದರ ಹಿಂದಿನ ಸಂಚಿತ ಆವೃತ್ತಿಗಳ ಒಟ್ಟು ಮೊತ್ತವನ್ನೇ ಅಂದ್ರೆ ನಾವೇನಂತ ಕರಿತೀವಿ? ಸಿ ಎಫ್ ಅಂತ ಹೇಳಿ. ಇದು ಸಿ ಎಫ್. ಇನ್ನು ಎಫ್ ಎಂ ಅಂತಂದ್ರೆ ಯಾವ ವರ್ಗಾಂತರವನ್ನು ಸೂಚಿಸಿದ್ದೀವಿ ಆ ವರ್ಗಾಂತರದ ಆವೃತ್ತಿ ಸಂಖ್ಯೆ ಅಂತ ಕರಿತೀವಿ. ಇದೇನೈತ್ರಿ? ಎಫ್ ಎಂ. ನಂತರ ಇನ್ನ ಆ ಈಕ್ವಲ್ ಟು ಅಂತಂದ್ರೆ ಆ ಅಂತಂದ್ರೆ ವರ್ಗಾಂತರದ
ಗಾತ್ರ ಅಂತ ಕರಿತೀವಿ. ಅಂದ್ರೆ ವರ್ಗಾಂತರ ಮೊದಲನೇ ಸಂಖ್ಯೆ ಮತ್ತೆ ಎರಡನೇ ಸಂಖ್ಯೆ ನಡುವೆ ಇರುವಂತಹ ವ್ಯತ್ಯಾಸ. ಇಲ್ಲಿ ನೋಡ್ರೆ 25 ರಿಂದ 29 ಅಂದ್ರೆ ಸೊ 25, 26, 27, 28, 29. ಹೀಗಾಗಿ 5ರದ ಒಂದು ಗುಂಪು ಅಂತಂದಾಗ i = 5i. ಸೊ ಇನ್ನೊಂದ್ಸಲ ಹೇಳ್ತೀನಿ. ಸೊ l = ಯಾವ ವರ್ಗಾಂತರವನ್ನು ಗುರುತಿಸಿದ್ರಿ ಆ ವರ್ಗಾಂತರದ 0.5 ಕಳೆಯಬೇಕು. ಅದು l ಆಗಿ ವರ್ಗಾಂತರ ಕೆಳಮಿತಿ ಅಂತ ಕರಿತೀವಿ. ಇನ್ನು CF ಅಂತಂದ್ರೆ ಯಾವ ವರ್ಗಾಂತರವನ್ನು ಗುರುತಿಸಿದೀವಿ ಆ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿಗಳ ಒಟ್ಟು ಮೊತ್ತವನ್ನು ನಾವೇನ್ ಮಾಡಬೇಕು CF ಅಂತ ಮಾಡಬೇಕು. ನಂತರ FM ಅಂತಂದ್ರೆ ಯಾವ ವರ್ಗಾಂತರವನ್ನು ಗುರುತಿಸಿದೀವಿ ಆ ವರ್ಗಾಂತರದ ಆವೃತ್ತಿ ಸಂಖ್ಯೆ FM ಆಗಿರುತ್ತದೆ. ನಂತರ I ಅಂದ್ರೆ ವರ್ಗಾಂತರದ ಗಾತ್ರ. ಇನ್ನೇನು ಮಾಡೋಣ, ಅಷ್ಟು ಸೂತ್ರದಲ್ಲಿ ಹಾಕೋಣ. ಸೂತ್ರದಲ್ಲಿ ಹಾಕೊಂಡ್ರೆ ನೋಡ್ರಿ, so L = 14.5 plus into bracket n/2 ಅಂದ್ರೆ ಡೈರೆಕ್ಟ್ 10 minus CF ಅಂದ್ರೆ ಎಷ್ಟು ಬರ್ದೇವ್ರಿ 9, FM ಅಂತಂದ್ರೆ 6. ನಂತರ CF = 9 divided by FM ಅಂದ್ರೆ 6 into 5. ಸರಿ. ಸೊ ನೆಕ್ಸ್ಟ್ 14.5 ಕ್ಕೆ 14.5 ಇಡ್ರಿ, ಪ್ಲಸ್ ಪ್ಲಸ್ ಇಂಟು ಬ್ರಾಕೆಟ್ ಇಲ್ಲಿ ಮೈನಸ್ ಮಾಡಿ 10 9 ಹೋದ್ರೆ ಸೊ 1/6 ಇಂಟು 5 ಸೊ ಈಕ್ವಲ್ ಟು ಸೊ 14.5 ಪ್ಲಸ್ ಇಂಟು ಮಾಡ್ರಿ 5 1 5 5/6 ಈಕ್ವಲ್ ಟು 14.5 ಪ್ಲಸ್ ಇಲ್ಲಿ ಡಿವಿಷನ್ ಮಾಡ್ರಿ. ಡಿವಿಷನ್ ಮಾಡಬೇಕಾದ್ರೆ ಸೊ 5 divided by 6 ಅಂತ ಹೇಳಿ ಸೊ ಏನು ಇಲ್ಲ ಅಂತ 0 ಕೊಡ್ರಿ. ಸೊ 6 4 6 45 ಸರಿ. ಸೊ ಅಂದ್ರೆ 2 ಅಂದ್ರೆ 0.8 ಅಂತ ಮಾಡಿ. ಸೊ ಎರಡನ್ನು ಕೂಡಿಸಿ 14.5 ದಲ್ಲಿ 0.8 ಕೂಡಿಸ್ರಿ. ಸೊ 8 5 13 90.2 4 1 5 1 1 ಅಂದ್ರೆ 15.3 ಎಷ್ಟೈತ್ರಿ ಮಧ್ಯಾಂಕ = 15.3. ಇನ್ನ ಬಹುಲಕ ಮೂರನೇದು ಬಹುಲಕ = 3 ಇಂಟು ಮಧ್ಯಾಂಕ ಮೈನಸ್ 2 ಇಂಟು ಸರಾಸರಿ. ಸೂತ್ರ ಇದೆ ಇಲ್ಲಿ ನೋಡ್ರಿ. ಸೊ 3 ಇಂಟು ಮಧ್ಯಾಂಕ ಅಂದ್ರೆ 3 ಗುಂಡ್ಲೆ 15.3 ಮೈನಸ್ 2 ಗುಂಡ್ಲೆ ಸರಾಸರಿ ಅಂದ್ರೆ 15.5 ಸೊ ಈಕ್ವಲ್ ಟು ಗುಣಾಕಾರ ಮಾಡ್ರಿ 15.3 ಗುಂಡ್ಲೆ 3 ಸೊ 3 9 ಪಾಯಿಂಟ್ 3 5 15 3 1 4 ಸೊ 14.9 ಮೈನಸ್ 2 ಇಲ್ಲಿ 10 1 2 ಇಲ್ಲಿ 10 1 11 2 1 2 2 1 3 45.5 ರಲ್ಲಿ 45.9 ರಲ್ಲಿ 31.0 ಅನ್ನು ಮೈನಸ್ ಮಾಡಿ 9 9 5 4 4 4 3 1 ಅಂದ್ರೆ 14.9. So therefore ಬಹುಲಕ = 14.9. ಸೊ ಹೀಗಾಗಿ ಒಂದು ಸರಾಸರಿ ಎಷ್ಟು ಬಂತ್ರಿ 15.5, ಮಧ್ಯಾಂಕ 15.3, ಬಹುಲಕ = 14.9. ಮೂರು ಅಂಶಗಳು ಏನಾಗ್ತವೆ ಅಂದ್ರೆ ನಾವು ವರ್ಗಾಂತರ ಏನು ಗುರುತಿಸಿದ್ದೀವಿ ಆ ವರ್ಗಾಂತರದ ಸಂಖ್ಯೆಯಲ್ಲಿ ಏನಾಗ್ತೈತಿ ಉತ್ತರಗಳು ಬಂದಿರ್ತವೆ. ಓಕೆ, ಧನ್ಯವಾದ.